ಮುಖ್ಯಮಂತ್ರಿಗಳು ಕೆಲವು ಜಾಗ ಆಯ್ಕೆ ಮಾಡಿದ್ದೀವಿ. ಎಲ್ಲೆಲ್ಲಿ ರಿಪೋರ್ಟ್ಸ್ ಬಂದಿದೆ ಅಲ್ಲೆಲ್ಲ ಕೂಡ ಬೆಂಗಳೂರು ನಗರವನ್ನ ವಿಸಿಟ್ ಮಾಡಿ ಸ್ವಲ್ಪ ಆಡಳಿತ ಮಾಡಬೇಕು ಅಂತ ಮುಂಜಾಗ್ರತೆಯಿಂದ ಮಳೆ ಬೀಳಲಿ. ಮಳೆ ಬೀಳಿದ್ರೆ ಏನು ತೊಂದರೆ ಇಲ್ಲ. ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೇದೆ. ತಮಿಳುನಾಡಿಗೂ ನೀರು ಉಂಡಿ ಎಲ್ಲ ಭೂಮಿ ಎಲ್ಲ ಹದ ಆಗಲಿ. ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಇನ್ನು ಮಳೆ ಬೀಳಬೇಕು ಅಂತೇಳಿ ನಮಗೂ ಭಗವಂತನಲ್ಲಿ ಪ್ರಾರ್ಥನೆ ಆಗಿದೆ. ಆದರೆ ಈಗ ಮಳೆಗೆ ಎಲ್ಲೆಲ್ಲಿ ಉಂಟಾಗ್ತಿದೆ ಅದನ್ನೆಲ್ಲ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕು. ನಾನೇ ವಿಸಿಟ್ ಮಾಡ್ತೀನಿ ಅಂತ ಹೇಳಿ ಏನಿಲ್ಲ. ಸಾಯಂಕಾಲ ನಮ್ದು ಅಷ್ಟೇ. ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಮೂರನೇದು ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರಿ ಸಚಿವರಿಗೆ. ಒಂದ್ ವೇಳೆ ಜವಾಬ್ದಾರಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಸರ್ ತಲೆದಂಡ ಆಗ್ತದ ಸಚಿವರಿಗೆ? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಿ ಸರ್. ಈಗ ಇನ್ನೊಂದು ಸರ್ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅವ್ರಿಗೂ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದಾರಂತೆ. ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರ್ದು ಕೂಡ ಕೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರು. ಯಾರ ಕಾಲದಲ್ಲಿ ಹೊಂದಾಣಿಕೆ ಮಾಡಿದ್ರು ಅಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದರು. ಎಲ್ಲ ರಿಪೋರ್ಟ್ ಎಲ್ಲ ಸರ್ ಅದಕ್ಕೆ ಆಡ್ ಆನ್ ಆಗಿ ಹೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರೇ ಸಿಎಂ ಮತ್ತೆ ಡಿಸಿಎಂ ಸುತ್ತಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಈಗ ಮೈಸೂರು ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಫೈಲ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.